ಋಣವನ್ನ ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ಇವತ್ತು ಬಿಲ್ಲವ ಅಸೋಸಿಯೇಷನ್ ಅವರು ಈ ಜಾಗವನ್ನ ಪಡೆದು ಸರ್ಕಾರದಿಂದ ಬಹಳ ಪ್ರತಿಷ್ಠವಾದಂತಹ ಜಾಗವನ್ನು ಪಡೆದು ಈ ಸಮಾಜಕ್ಕೆ ಧರ್ಮ, ವಿದ್ಯಾ, ದೇವರು ಎಲ್ಲ ರೀತಿ ಅವ್ರಿಗೆ ಯಾರು ಜನ್ಮ ಕೊಟ್ಟಂತ ತಂದೆ ತಾಯಿ ನಾರಾಯಣ ಗುರುಗಳು ಕೂಡ ಸ್ಮರಿಸ್ಕೊಂಡು ಇವತ್ತು ಋಣವನ್ನು ತೀರಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಒಂದು ಸರ್ಕಾರದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ದೇವಸ್ಥಾನಕ್ಕೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ನಾರಾಯಣ ಗುರುಗಳ ಪ್ರತಿಮೆ ಇತ್ತು, ಲಿಂಗ ಇತ್ತು. ಅಲ್ಲಿ 1 ಗಾಡ್ 1 ರಿಲಿಜನ್ 1 ಕ್ಯಾಸ್ಟ್ ಅಂತ ಇತ್ತು. ಮನುಷ್ಯ ಹುಟ್ಟುವಾಗ ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ, ಯಾವ ಜಾತಿಗೆ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ನೀವು ಯಾರು ಹಾಕೊಳ್ಳಿಲ್ಲ, ನಾನು ಯಾರು ಹಾಕೊಳ್ಳಿಲ್ಲ, ನಾವ್ಯಾರು ಹುಟ್ಟಿಲ್ಲ. ತಂದೆ ತಾಯಿಯ ಕೃಪೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ಅಕ್ಕಿ ಅರ್ಶನ ಎರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಸೊ ವಧು ಒಂದ್ ಕಡೆ ಇರ್ತದೆ, ವರು ಒಂದ್ ಕಡೆ ಇರ್ತಾರೆ. ಸೊ ಅವೆರಡೂ ಸೇರಿ ಹೆಣ್ಣು ಗಂಡು ಒಂದ್ ಕಡೆ ಸೇರಿದ ತಕ್ಷಣ ವಧುವರರು ಆಗ್ತಾರೆ. ಹಂಗೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದು ನಾರಾಯಣ ಗುರುರವರ ಮೂಲ ತತ್ವ ಅಂತೇಳಿ ನಾನಂತೂ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ನಾವೆಲ್ಲ ನಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಮಾಡಲಿಕ್ಕೆ ಹೊರಟಿರ್ತೇವೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯವಾದಂತ ವಿಚಾರ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರಿಗೂ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನ ಸಾಯದೊಳಗೆ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗ್ಬೇಕು. ಈಗ ನಾನು ತಮ್ಮ ಮಂಗಳೂರು ದೇವಸ್ಥಾನಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಭೇಟಿ ಕೊಡ್ತಾ ಇರ್ತೇನೆ. ನಾನು ಪೂಜಾರಿ ಅವ್ರನ್ನ ಅನೇಕ ವಿಚಾರದಲ್ಲಿ ನನಗೆ ಅವರ ಚಿಂತನೆ, ಅವರ ವಿಚಾರದಲ್ಲಿ ನನಗೆ ಬೇಕಾದಷ್ಟು ವಿರೋಧ ಇದೆ. ಅವ್ರ ಮಾತು ಕಥೆಲೆಲ್ಲ ವಿರೋಧ ಇದೆ. ಆದರೆ ವೈಯಕ್ತಿಕವಾಗಿ ಅವರು ಮಾಡ್ತಾದಷ್ಟು ವಿರೋಧ ಇದೆ. ಅವ್ರ ಮಾತು ಕಥೆಲೆಲ್ಲ ವಿರೋಧ ಇದೆ. ಆದರೆ ವೈಯಕ್ತಿಕವಾಗಿ ಅವರು ಮಾಡ್ತಾರಂತ ಕಾರ್ಯ, ಅಲ್ಲಿ ತೆಗೆದುಕೊಂಡಂತ ದಿಟ್ಟ ನಿಲುವು, ಧರ್ಮಸ್ಥಳದ ಹತ್ರ ಅವರು ದೇವಸ್ಥಾನ ಕಟ್ಟಂತ ಸಂದರ್ಭದಲ್ಲಿ ನಾನು ಕೂಡ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ದೇನೆ. ಅದನ್ನೆಲ್ಲ ಚರ್ಚೆಗೆ ಈಗ ಬೇಡ, ಈಗ ನನ್ನ ಕೈಯಲ್ಲೂ ಕೂಡ ಮಾಡಿಸಿದ್ದಾರೆ. ಸೊ ಮಾಡಿ ಇವತ್ತು ಆ ಒಂದು ಏನ್ ದೇವಸ್ಥಾನಗಳಿದೆ, ಇಲ್ಲೇನಿದೆ, ಇವರು ಯಾರೋ ನಮ್ಮ ವೇದಕುಮಾರ್ ಮತ್ತು ನಿಮ್ಮ ತಂಡ ಏನಿದೆ, ಇನ್ನೆಲ್ಲ ಇನ್ನೊಂದು 20-30 ವರ್ಷ ಇರ್ಬೋದು ನಮ್ಮ ಜೀವನ ಅಷ್ಟೇ. ನಾವೆಷ್ಟು ಬದುಕಿದೀವಿ ಅಷ್ಟು ಜೀವನ ಇನ್ನು ಮುಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಯಸ್ಸು ಇನ್ನು ಅಷ್ಟು ಊರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಬದುಕಿ ಸತ್ತು ಹೋದ್ಮೇಲೆ ನಾವೇನಪ್ಪ ಬಿಟ್ಟು ಹೋಗ್ತಾ ಇದ್ದೀರಿ, ನೀವೇನ್ ಬಿಟ್ಟು ಹೋಗ್ತಾ ಇದ್ದೀರಿ ಅಂತಂದ್ರೆ, ಇದು ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಸಾಕ್ಷಿ ಗುಡ್ಡೆ ಆಗಿ ಬಿಟ್ಟು ಹೋಗ್ತಾ ಇದ್ದೀರಿ. ವಿದ್ಯಾ ಉಳಿಸಿ, ಧರ್ಮ ಉಳಿಸಿ ಅಂತೇಳಿ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಯುವಕರು 25 ಜನ ಯುವಕರು ಇಲ್ಲಿ ನಿಂತಿದ್ರು, ಹುಡುಗರುಗಳು ಬಂದ್ರು. ಇವತ್ತಿನ ಕಾಲ ಎಂತ ಕಾಲ? ಫೋನ್ ಕಾಲ, ಟಿವಿ ಕಾಲ, ಇಂಟರ್ನೆಟ್ ಕಾಲ. ಫೋನಲ್ಲೇ ಎಲ್ಲ ಮದುವೆಗಳಾಗೋಗ್ತವೆ. ಈಗ ಮೆಸೇಜ್ಗಳಲ್ಲೇ ಬೇಕಾದಷ್ಟು ಬದಲಾವಣೆ ಆಗೋಗ್ತದೆ. ಅಂತ ಸಂದರ್ಭ ಬಂದಿದೆ. ಇವತ್ತು ಯಾವುದೋ ಒಬ್ಬ ಮಂತ್ರಿ, ಕೇಂದ್ರದ ಮಂತ್ರಿ ಹೇಳ್ತಾರೆ, ಇಲ್ಲ ಇಲ್ಲ ಈ ರೀತಿ ಇರಬೇಕು ಅಂತೇಳಿ ಕಲ್ಚರ್ ಮಿನಿಸ್ಟ್ರು ಹೇಳ್ತಾರೆ. ಅವ್ರು ಹೇಳಂಗೀಗೆಲ್ಲ ಇಲ್ಲ, ಕಾಲ ಇಲ್ಲ. ನಮ್ಮ ಫೋನ್ನಲ್ಲೇ ವರ್ಲ್ಡ್ ಪ್ರಪಂಚ ನೋಡ್ತಾ ಇದ್ದೇವೆ ನಾವು. ಒಂದು ಕಾಲದ ಗುರುನೇ ಬೇರೆ, ಈಗಿನ ಗುರುನೇ ಬೇರೆ. ತ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ದ್ವಾಪರದೊಳ್ ಗುರುವು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಆದ್ರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಅಂದ್ರೆ ತ್ರೇತಾಯುಗದಲ್ಲಿ ಗುರು ಶಿಷ್ಯನ್ಗೆ ಹೊಡೆದು ಚಚ್ಚಿ ಬಚ್ಚಿ ಮಾಡಿದ್ರು ಕೂಡ ಅವನು ಇದು ಮಹಾಪ್ರಸಾದ ಸ್ವಾಮಿ ಅಂತ ಸ್ವೀಕಾರ ಮಾಡ್ತೀನಂತೆ. ದ್ವಾಪರ ಯುಗದಲ್ಲಿ ಹೊಡೆದು ಬಡ್ದು ಅದೊಂಥರ ವಿದ್ಯೆ ಇದು ಮಾಡೋದು ಕೂಡ ಅದನ್ನು ಮಹಾಪ್ರಸಾದ ಅಂದ.
ಆದ್ರೆ ಇವತ್ತು ಗುರು ಶಿಷ್ಯನ್ಗೆ ನನಗೊಂದು 50-60 ಸಾವಿರ ಸಂಬಳ ಕೊಡ್ತಾ ಇದಾರಪ್ಪ, ನೀವು ಸರಿಯಾಗಿ ಹೋದ್ರೆ ಅಂತ ಹೇಳಿ ಶಿಷ್ಯನ್ಗೆ ಕೈ ಮುಗಿಯುವಂತ ಕಾಲ ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಹುಡುಗರುಗಳು ಅಷ್ಟು ವಿಚಾರವಂತರಾಗಿದ್ದಾರೆ. ಇಲ್ಲ ಹುಡುಗರು ಏನಾರು ಮೇಷ್ಟ್ರು ಹುಡುಗನ್ಗೆ ಏನಾರು ಪಾಠ ಹೇಳ್ಬೇಕಾರೆ, ಮಕ್ಳಿಗೆ ಹೇಳ್ಬೇಕಾರೆ ತಪ್ಪು ಹೇಳಿದ್ರು ತಪ್ಪು ಹೇಳಲಿಕ್ಕೆ ಆಗುದಿಲ್ಲ. ಈಗ ಅಷ್ಟು ಹುಡುಗರುಗಳಿಗೆ ನಾಲೆಜ್ ಬಂದ್ಬಿಟ್ಟಿದೆ ಇವತ್ತು ಜಗತ್ತಿನಲ್ಲಿ. ಒಂದು ಫೋನಲ್ಲಿ, ಒಂದು ಕಂಪ್ಯೂಟರ್ ಒಂದು ಏನಾರು ಹಾಕಿದ ತಕ್ಷಣ ಫೋನಲ್ಲೇನೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಎಲ್ಲ ವಿಚಾರಗಳು ಕೂಡ ಇವತ್ತು ಎಲ್ಲ ಗೂಗಲ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಇವತ್ತೆಲ್ಲ ಹೊರಗಡೆ ಸ್ಟೋರೇಜ್ ಇವತ್ತು ಇದೆ. ಸೊ ಹಂಗೆ ಅವನು ಕೂಡ ಬಂದು ಇದರಲ್ಲೇ ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು, ಶಿಷ್ಯನಿಗೂ ಕೂಡ ಅದೇ ರೀತಿ ವಿದ್ಯಾಭ್ಯಾಸ. ಸೊ ಹಂಗೆ ಇವತ್ತು ಜಗತ್ತು ಬಹಳ ಬದಲಾವಣೆ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಹುಡುಗರುಗಳನ್ನ ಕರ್ಸ್ಬಿಟ್ಟು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂತ ಎಲ್ಲ ತಂದೆ ತಾಯಿರ ಮುಂದೆ ಹೇಳಿದ್ರಲ್ಲ, ನಿಮ್ಗೆಲ್ಲ ಎಷ್ಟು ಸಂತೋಷ ಆಗಿರ್ಬೇಕು. ನಮ್ಮ ಹುಡುಗರು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ ಅಂತ ಎಷ್ಟು ನಿಮ್ಗೆ ಸಂತೋಷ ಆಗಿದೆ. ನನಗಂತೂ ಬಹಳ ಸಂತೋಷ ಆಯ್ತು. ಯಾಕೆ ನಮ್ಮ ಧರ್ಮ, ಯಾರು ನಿಮ್ ಧರ್ಮನ ಬಿಟ್ಟು ಹೋಗಿ ಅಂತ ಯಾರು ಹೇಳುದಿಲ್ಲ, ನಿಮ್ ಜಾತಿನೂ ಬಿಡು ಅಂತ ಯಾರು ಹೇಳುದಿಲ್ಲ. ನಾವ್ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ, ಯಾವುದೇ ಜಾತಿ, ನಮ್ಮ ಧರ್ಮನ ನಾವು ಕಾಪಾಡ್ಬೇಕು. ಯಾವುದೇ ಜಾತಿ ಇರ್ಲಿ, ಆದ್ರೆ ಎಲ್ಲರೂ ನಾವು ಪ್ರೀತಿ ಮಾಡ್ಬೇಕಷ್ಟೇ. ರಕ್ತ ಎಲ್ಲರದು ಕೆಂಪೆ, ಅವ್ನು ಇಂಗ್ಲಿಷ್ ಅಲ್ಲಿ ಇರೋನಿರ್ಲಿ, ಇಲ್ಲ ಕಪ್ಕೋನಿರ್ಲಿ, ಇಲ್ಲ ನಾವಿರ್ಲಿ ಇಂಡಿಯನ್ಸ್ ಇರ್ಲಿ, ನಮ್ದೆಲ್ಲ ಇದೆ. ಇಲ್ಲ ಕಣ್ಣಲ್ಲಿ ನೀರು ಬಂದ ತಕ್ಷಣ ನೀರು ಬಂತು ಅದು ನೋಡೋದು ಅದು ಉಪ್ಪೆ, ಎಲ್ಲರ ಕಣ್ಣಲ್ಲಿರೋ ಉಪ್ಪೆ, ಅದು ಬೆವರು ಉಪ್ಪೆ. ಹಂಗೆ ಬಣ್ಣಗಳಲ್ಲಿ ನಮ್ಮಲ್ಲಿ ಬದಲಾವಣೆ ಇದ್ರು ಕೂಡ, ನಮ್ಮ ಆಚಾರ ವಿಚಾರಗಳ ಬದಲಾವಣೆ ಇದ್ರು ಕೂಡ, ಆದ್ರೆ ನಮ್ಮಲ್ಲೆಲ್ಲ ಮಾನವೀಯತೆ ಏನು ಒಂದಿದೆ, ಮನುಷ್ಯ ಅಂತ ಅನ್ಸ್ಕೊಂಡ್ಮೇಲೆ ನಮ್ಮಲ್ಲಿ ಗುಣಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಕಷ್ಟ. ಆದ್ರೆ ನಾವು ಯಾವ ರೀತಿ ಚಿಂತನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಇವತ್ತು ನಾರಾಯಣ ಗುರುರವರ 161ನೆಯ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ತತ್ವ, ಅವರ ಸಿದ್ಧಾಂತ, ಅವರ ನೀತಿಗೆ ನಾವು ಅಳವಡಿಸ್ಕೊಡ್ಬೇಕು. ನಾವು ಮನುಷ್ಯತ್ವವನ್ನ, ಕೊನೆಗೆ ಪ್ರಾಣಿಗಳನ್ನ ಆಗಿದ್ದಂಥವ್ರು ನಾವು ಮನುಷ್ಯರಾಗಿದ್ದೇವೆ, ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು. ಮನುಷ್ಯತ್ವ ಇಲ್ಲಿ ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಆ ಮನುಷ್ಯತ್ವದ ಗುಣಗಳು ಅವ್ರು ಯಾವ ರೀತಿ ಈ ದೇಶಕ್ಕೆ ಈ ಧರ್ಮವನ್ನ ಸಾಧನೆ ಮಾಡಿ ನಾವೆಲ್ಲ ಒಗ್ಗಟ್ಟು, ನಾವೆಲ್ಲ ಮಾನವೀಯರು ಒಟ್ಟು ಒಂದಾಗಿ ಹೋಗ್ಬೇಕು, ಒಂದು ಸಮಾಜವಾಗಿ ಹೋಗ್ಬೇಕು, ಒಂದು ಜಾತಿಯಾಗಿ ಹೋಗ್ಬೇಕು ಅಂತೇಳಿ ಅವ್ರು ಏನು ಸಾರಿದ್ರು ಅದನ್ನ ಕಲೀಲಿಕ್ಕೆ ಇವತ್ತು ನಾವೆಲ್ಲ ಪ್ರಯತ್ನವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಿಮ್ ಸಮಾಜ ನೀವೇನು ಯಾರಿಗೇನೇನು ಕಡಿಮೆ ಏನಿಲ್ಲ, ರಾಜಕೀಯವಾಗೂ ನೀವೇನು ಕಡಿಮೆ ಇಲ್ಲ, ಆರ್ಥಿಕವಾದ ಕಡಿಮೆ ಇಲ್ಲ, ಶ್ರಮದಲ್ಲೂ ಇಲ್ಲ, ದುಡಿಮೆಲೂ ಇಲ್ಲ. ಕ್ಷತ್ರಿಯರ ಜೀವನವನ್ನ ಕಾಪಾಡ್ಕೊಂಡು ಬಂದಿದ್ದೀರಿ ಮೊದಲಿಂದ ಕೂಡ. ಎಲ್ಲ ಸಂದರ್ಭದಲ್ಲಿ ನಿಮ್ಮದೇ ಆದಂತ ಇದೆ. ಆದ್ರಿಂದ ನಾನು ಇವತ್ತು ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದು ನಿಮ್ ಶಲ್ಯ ವೇದಕುಮಾರ್ ಶಲ್ಯ ಹೂನಾರ ಹಾಸ್ಕೊಳ್ಲಿಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ. ಈ ಬಿಲ್ಲವ ಸಮಾಜ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ DK ಶಿವಕುಮಾರ್ ಇದ್ದಾನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ವಿಚಾರಕ್ಕೆ, ನಿಮ್ಮ ಚಿಂತೆಗೆ, ನಿಮ್ಮ ರಾಜಕೀಯಕ್ಕೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ವಿಚಾರಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಅನೇಕ ತಮ್ಮ ಸಮಾಜದ ನಾಯಕರುಗಳು ಬಲ್ಲವರಾಗಿದ್ದಾರೆ, ಪ್ರೀತಿಗೆ ಬಹಳ ಪಾತ್ರರಾಗಿದ್ದಾರೆ. ಸೊ ಯಾವಾಗಲೂ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಒಬ್ಬ ನಿಮ್ಮವನು ಇದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳನ್ನ